ಅತ್ಯುದ್ರಿಕ್ತ ವಿದೋಷಸ್ಸು ಗಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಪವ ಶಕ್ತಿ ಭೋಗ ಬಲ ಸತ್ ಸಾರಾತ್ಮ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಆಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಗಿತ್ತು? ಈಗೆಲ್ಲ ಡಿಸ್ಕಷನ್ ಹೇಳ್ತಾ ಇದೆ. ನಿನ್ನೆದೆಲ್ಲ ಏನೇನಾಯ್ತು ಈಗ? ಅದೆಲ್ಲ ಆಗಿದೆ. ಏನಾಯ್ತು? ನಾವು ತಿಂದ ಅನ್ನ ಏನಾಗುತ್ತೆ, ನೀರೇನಾಗುತ್ತೆ ಅಂತ ಹೇಳಿ. ತಿಂದ ಅನ್ನ ಸೂಕ್ಷ್ಮ ಭಾಗ ಏನಾಗುತ್ತದು ಮನಸ್ಸು. ಆದ್ರಿಂದ ಯಾವುದು ತಿಂದ ಮೇಲೆ ಮನಸ್ಸಿಗೆ ಹರ್ಷ ಅನ್ಸುತ್ತೆ ಅದು ಸರಿಯಾದ ಆಹಾರ. ಅದನ್ನ ಹೇಳ್ತಾರೆ. ಅನ್ನ ಸರಿಯಾದ ಹೇಗಿರ್ಬೇಕು ಅಂತ ಕೇಳಿದ್ರೆ ಆಯುಷ್ಯ ಮೊದಲಾದವುಗಳನ್ನ ಹೆಚ್ಚಿಸ್ಬೇಕು, ಮನಸ್ಸಿಗೆ ಸಂತೋಷ ಕೊಡಬೇಕು, ಅದು ಒಳ್ಳೆ ಆಹಾರ. ಯಾವುದೇ ಇದು ಹೇಳಿದ್ರು ಅದಕ್ಕೆಲ್ಲ ಕಾರಣ ಬರೋದು ಸೂಕ್ಷ್ಮ ಭಾಗ ಬರೋದ್ರಿಂದ ನಮ್ಗೆ ಒಳ್ಳೆ ಆಹಾರ ಗೊತ್ತಾಗೋದು ಯಾವಾಗ? ರಿಸಲ್ಟ್ ನೋಡಿ ಹೇಳೋದು. ಆಪಹ ನೀರು ಹಾಗೇನೆ. ನೀರು ಏನ್ ಮಾಡ್ಬೇಕದು? ಮೂಲತಃ ಏನಾಗುತ್ತೆ ಕೊನೆಗದು? ವಾಕ್. ನೀರೊಂದಿದೆ, ಅನ್ನ ಇದೆ, ಅದೆಲ್ಲ ನೀರು ಬರೋ ವಾಕ್ ಅಂದ್ರೆ ಏನು? ಮಾತಾಡ್ಲಿಕ್ಕೆ ಬರೋದಿಲ್ಲ. ಸವಿಷ್ಟೋ ಧಾತು ತದಸ್ಥಿ ಭವತಿ ಯೋ ಮಧ್ಯಮ. ಅದೇ ರೀತಿನೇ ಅನ್ನಮಯಂ ಹಿ ಸೌಮ್ಯ ಅಶಿತಂ ತ್ರೇಧಾ ವಿಧೀಯತೆ. ತೇಜಸ್ಸಾಯ್ತು, ನೀರಾಯ್ತು, ಮೂರ್ ತಾನೇ ಪ್ರಧಾನ. ಮೊದಲು ಸೃಷ್ಟಿ ಮಾಡಿದ ಯಾವ್ಯಾವುದು? ಮೊದ್ಲ್ಯಾವುದು? ತೇಜಸ್ಸು, ಆಮೇಲೆ ನೀರು, ಆಮೇಲೆ ಅನ್ನ, ಪೃಥ್ವಿ. ಮೂರು ಇರೋದ್ರಿಂದ ಆ ಕ್ರಮದಲ್ಲಿ ಮೂರು ಏನಾಗುತ್ತೆ ಅಂತ ಹೇಳ್ತಾರೆ. ಯೋ ಮಧ್ಯಮಸ್ತನ್ಮಾಂ ಯೋ ಅಣಿಮಸ್ತನ್ಮನಃ. ಯಾವುದು? ಅನ್ನ ವಚಿತಂ ತ್ರೇಧಾ ವಿಧೀಯತೆ. ತೇಜಸ್ ಆಮೇಲೆ ಕ್ರಮ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು? ಮೊದಲು ಅನ್ನ ಹೇಳಿದ್ರು, ರಿವರ್ಸ್ ಕ್ರಮದಲ್ಲಿ ಹೇಳಿದ್ರು. ಬಂದಿದ್ದೇನು ತೇಜಸ್ಸು, ಆಮೇಲೆ ನೀರು, ಆಮೇಲೆ ಅನ್ನ. ಹೇಳೋದು ಫಸ್ಟ್ ಏನ್ ಹೇಳ್ತಾರೆ? ಫಸ್ಟ್ ಅನ್ನ, ಆಮೇಲೆ ನೀರು, ಆಮೇಲೆ ತೇಜಸ್ ಹೇಳ್ತಾರೆ. ಮೂರು ಬಂತಲ್ಲ. ಅದೇ ಒಂದ್ ನಿಮಿಷ ತಡೀರಿ. ನೀರು ರಕ್ತ ಆಗುತ್ತೆ ಎಂಬ ಪಾಯಿಂಟ್ ಇದೆಯಲ್ಲ, ಗೊತ್ತಾಯ್ತಾ? ಹೈಲಿ ಸೈಂಟಿಫಿಕ್ ಅದು, ಗೊತ್ತಾಯ್ತಿಲ್ಲ. ಅದಕ್ಕೇನೆ ನೀರು ರಕ್ತ ಹೋಗ್ತಿರ್ಲಿಕ್ಕೆ ನೀರು ಬಾಯಾರಿಕೆ ಶುರುವಾಗುತ್ತೆ ಅವ್ರಿಗೆ. ಅದಕ್ಕೆ ಕಾಂಪನ್ಸೇಟ್ ಮಾಡ್ಬೇಕದೀಗ. ಅದಕ್ಕೋಸ್ಕರ ತಕ್ಷಣ ನೀರು ಕೊಡ್ತಾರೆ, ಹಿಡಿತಾ? ಆಮೇಲೆ ರಕ್ತದ ಮೇನ್ ಕಂಟೆಂಟ್ ಯಾವ್ದು ಗೊತ್ತೇನೋ? ನೀರೇ. ರಕ್ತದ ಮೇನ್ ಕಂಟೆಂಟ್ ನೀರು. ಅದಕ್ಕೆ ನೀರು ಸರಿಯಾಗಿ ಕುಡಿತಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೆ? ಕರೆಕ್ಟ್ ಆಗಿರುತ್ತೆ. ನೀರು ಕಡಿಮೆ ಆದ ತಕ್ಷಣ ಏನಾಗುತ್ತದ? ಆಗ ನಿಧಾನ ಸ್ಲೋ ಆಗುತ್ತೆ, ಆಮೇಲೆ ಕ್ಲಾಟು ಆಗ್ಬೋದು. ಗಟ್ಟಿಯಾಗಿದ್ರೆ ಚಂದ ನೀರು ಹಾಕ್ಬಿಟ್ರೆ ಸರಿ ಹೋಗಲ್ಲ, ಮತ್ತೆ ಹೋಗಕ್ಕೆ ಶುರುವಾಗುತ್ತೆ. ಆ ತರ ಇರ್ಬೇಕು. ಅದಕ್ಕೆ ಒಂದು ಸೈನ್ಸ್ ಹೇಳಿದ್ದು ಪೂರ್ತಿ ನೀರಿನ ನಮ್ಮ ದೇಹದ ಬಹುಭಾಗ ರಕ್ತ, ರಕ್ತದ ಬಹುಭಾಗ ನೀರು, ಗೊತ್ತಾಯ್ತಾ? ಆದ್ದರಿಂದ ನೀರಿಗೂ ಅದಕ್ಕೂ ತುಂಬಾ ಬೇರೆ. ಮೊದಲು ಸೃಷ್ಟಿಯಾಗಿದ್ದೆ ಯಾವುದು? ನೀರು. ಯಾವುದಕ್ಕೆ? ಹೌದು, ಪ್ರಾಣ ಹೋದಾಗಿದೆ. ಫಸ್ಟ್ ಏನ್ ಕುಡಿತಾನೆ? ಮತ್ತೆ ಇರಲಿ, ನೀವು ಏನೇ ತಿಂದು ಪಾನೀಯ ಕೊಟ್ಟರು ಕೂಡ ನೀರೇ ಸಬ್ಸ್ಟಿಟ್ಯೂಟ್ ಅಲ್ಲ ಅದು, ಗೊತ್ತಾಯ್ತಾ? ಪ್ರಾಣಕ್ಕೆ ಏನ್ ಬೇಕು? ಯಾವಾಗ್ಲೂ ನೀರೇ ಬೇಕು. ಅಂತ್ಯಕಾಲಕ್ಕೂ ಬರೀ ನೀರು ಕುಡಿಸಿದಾಗ ಸಂತೋಷ. ಜ್ಯೂಸ್ ಗೀಸ್ ಹಾಕ್ಲಕ್ ಹೋಗ್ಬಾರ್ದು. ಜ್ಯೂಸ್ ಹಾಕೋದು ಏನೂ ಇಲ್ಲೇ ಇಲ್ಲ. ಏನ್ ಬೇಕಾಗ? ನೀರು. ಶುದ್ಧ ನೀರಿನಲ್ಲಿ ಮೂರು ಇರೋದು: ಮಹಾಲಕ್ಷ್ಮಿ, ಪ್ರಾಣದೇವರು ಮತ್ತು 3 ಜನ ಇರ್ತಾರೆ. ಆದ್ರಿಂದ ಶುದ್ಧವಾದ ಪದಾರ್ಥನೇ ಆಗ್ಬೇಕು, ಬರೀ ನೀರು. ಅದನ್ನ ಹೇಳಿದಾರೆ ನೋಡಿ. ಈಗ ತಾಸಾಂ ಯಹ ಒಂದು ಪೀತಾಹ ತಾಸಾಂ ಯಹ ಸ್ಥವಿಷ್ಟೋ ಧಾತು ತನ್ಮೂತ್ರಂ ಭವತಿ ಯೋ ಮಧ್ಯಮಸ್ಥ ಲೋಹಿತಂ. ಯೋ ಲೋಹಿತ ಅಂದ್ರೆ ರಕ್ತ. ಆಮೇಲೆ ಅನಿಷ್ಠ ಪ್ರಾಣ. ಅದಕ್ಕೆ ಪ್ರಾಣಕ್ಕೂ ನೀರಿಗೂ ಭಾರಿ ಸಂಬಂಧ ಇದೆ. ಅದು ತುಂಬಾ ಬಾಯಾರಿಕೆ ಆದಾಗ, ನಮ್ಗೆ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಯಾವ್ದು ಹೋಗ್ಬೇಕು? ಬಾಯಾರಿಕೆ. ಅದಕ್ಕೆ ಪರೀಕ್ಷಿತರಾದ್ರೆ ಎರಡೂ ಆಯ್ತು. ಕ್ಷುಚಿತ ತುಷಿತಶ್ಚೈವ. ತುಂಬಾ ಹಸಿವಾಗಿತ್ತು, ಬಾಯಾರಿಕೆ ಆಯ್ತು. ಬಟ್ ಕೇಳಿದ್ದೇನು ಕೇಳಿದಾತ? ಉದಕಂ ಯಾಚ, ನೀರು ಬೇಕು ಅಂತ ಕೇಳಿದ. ನೀರಿಗೆ ಭಾರಿ ಮಹತ್ವ ಇದೆ. ಆ ನೀರು ಮತ್ತೆ ಎಲ್ಲೆಲ್ಲೋ ಕುಡಿದು ಏನೇನೋ ಕುಡಿದು ಅರ್ಥ ಇಲ್ಲ. ಅದ್ರಾಗ ಸರಿಯಾದ ಕುಡಿಬೇಕು, ಅದೆಲ್ಲ ಹೇಳ್ತಾರೆ. ಮತ್ತೆ ಸರಿಯಾದ ಕುಡಿಯೋದು ಅಂದ್ರೆ ಏನು? ಅದ್ರ ಕಂಟೆಂಟ್ ಏನೋ ಗೊತ್ತಿರಬೇಕು. ಯಾರಿದ್ದಾರೆ ಅದರಲ್ಲಿ? ಮುಖ್ಯದಾರ 3 ಜನ ಇದ್ದಾರೆ, ಅನುಸಂಧಾನ ಇರ್ತಾರೆ. ಇನ್ನು ಮುಂದೆ ಹೇಳ್ತಾರೆ. ಈ ತರ ಹೇಳ್ಬೇಕಾದ್ರೆ ಎಷ್ಟು ಜನ? 12 ಜನ ಇದ್ದಾರೆ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ವಿಷಯ. ಅನ್ನಮಯ ಹೆಮ್ಮೆಸು, ಇದು ಸೃಷ್ಟಿ ಕ್ರಮ. ಇದು ಅದು ಯಾವಾಗಲಿರೋ ಕ್ರಮ, ಸೃಷ್ಟಿ ಕ್ರಮದಲ್ಲಿ ಆಯ್ತು ಅಂತ ಹೇಳ್ತಾರೆ.
ಆಮೇಲೆ ತೇಜಸ್ಸು, ತೇಜಸ್ಸಿನಿಂದ ನೀರು ಬರುತ್ತೆ. ಅದಕ್ಕೆ ಏನ್ ದೃಷ್ಟಾಂತ? ಸಿಡಿಲು ಹೊಡೆಯುತ್ತೆ, ನೀರು ಬರ್ಲಕ್ಕೆ ಶುರುವಾಗ. ಸಿಡ್ಲು ಅದಕ್ಕೆ ಸಂಬಂಧ ಅಗ್ನಿ, ಅದು ದುಃಖ ಆದ ಅಗ್ನಿ, ಶೋಕಾಗ್ನಿ ಅಂತ ಕರೀತಾರೆ. ಅವ ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ದುಃಖ ಆದ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ? ಶೋಕ. ಅದೆಲ್ಲ ದೃಷ್ಟಾಂತ ಇಲ್ಲೇ ಕೊಟ್ಟಿರೋ ದೃಷ್ಟಾಂತ, ಉಪನಿಷತ್ತೆ ಕೊಟ್ಟಿರೋ ದೃಷ್ಟಾಂತ. ಸ್ಥವಿಷ್ಠೋ ಧಾತು ತದ್. ಆಮೇಲೆ ಏನಾಯ್ತು? ತೇಜಸ್ಸು ಏನಾಗುತ್ತೆ? ಸ್ಥೂಲ ಭಾಗ ಏನಾಯ್ತು? ಅದು ಸ್ಥೂಲ ಭಾಗ ಏನಾಯ್ತು? ಮಜ್ಜ. ಒಂದು ಅಸ್ಥಿ ಮಜ್ಜ ಆಗ್ಬೇಕು, ಕೊನೆಗಾಗೋದೇನದು? ಸೂಕ್ಷ್ಮ ಭಾಗ ವಾಕ್ ಆಗತ್ತೆ. ಆದ್ರಿಂದ ಅನ್ನಮಯ ಎಮ್ಮಿ ಸೌಮ್ಯ. ಅದಕ್ಕೆ ವಾಗಭಿಮಾನಿ ದೇವತೆ, ಮನೋವಾಗಭಿಮಾನಿ ದೇವತೆ ಮಹಾಲಕ್ಷ್ಮಿ. ಆದ್ದರಿಂದ ಲಕ್ಷ್ಮೀ ಸ್ತೋತ್ರ ಮಾಡಲೇಬೇಕು ಅಂತ ಹೇಳಿ. ಸಕಲ ವಾಂಗ್ಮನಸ ದೇವತಾಯ ಶ್ರೇಯೋಪಿ ನಮನಸ್ಯ ಅತ್ಯಾವಶ್ಯಕತ್ವ. ಯಾವುದೇ ಗ್ರಂಥ ಓದ್ಬೇಕಾದ್ರೆ ಜ್ಞಾನ ಕಾರ್ಯ. ಜ್ಞಾನ ಕಾರ್ಯಕ್ಕೆ ಹೇಳೋರಿಗೂ ಬಾಯಿ ಬೇಕು, ಕೇಳೋರಿಗೂ ಪ್ರಶ್ನೆ ಕೇಳೋದಕ್ಕೆ ಮಾತು ಬೇಕು. ಅದಕ್ಕೆ ಲಕ್ಷ್ಮಿ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ನಮ್ಮ ಲಕ್ಷ್ಮಿ ಅಂದ್ರೆ ಸಂಪತ್ತಿನ ಕಾನ್ಸೆಪ್ಟ್ ಇದೆ. ಜ್ಞಾನಕ್ಕೆ ವಾಕ್ ಬೇಕು, ವಾಗ್ ವ್ಯಾಪಾರ. ಆದ್ರಿಂದ ಅತಿ ಹೆಚ್ಚು ಸಂಪತ್ತಿರೋದೆಲ್ಲಿ? ಯಾವ ಸಂಪತ್ತಿನಿಂದನೂ ವಿದ್ಯೆ ಬರಬೇಕಾಗಿಲ್ಲ, ವಿದ್ಯೆಯಿಂದ ಯಾವ ಸಂಪತ್ತು ಬೇಕಾದ್ರೂ ಬರುತ್ತೆ. ಅರ್ಥ ಆಯ್ತಾ? ಎಷ್ಟು ಸಂಪತ್ತು ಕೊಟ್ಟರು ಕೂಡ ಏನು ಬರೋದಿಲ್ಲ. ಇರೋ ವಿದ್ಯೆ ಹೋಗುತ್ತೆ ಎಷ್ಟೋ ತರ, ಬರೋದಿಲ್ಲ ಅಲ್ಲ, ಹೋಗೋದೇ ಜಾಸ್ತಿ. ಆದ್ರೆ ಈ ಒಂದು ವಿದ್ಯೆ ಒಂದಿದ್ರೆ ಏನ್ ಬರುತ್ತೆ? ಯಾವ ಸಂಪತ್ತು ಬೇಕಾದ್ರೂ ಬರುತ್ತೆ. ಯಾಕೆ? ಲಕ್ಷ್ಮಿ ಇದ್ದಾರಲ್ಲಿ. ನಿಜವಾದ ಲಕ್ಷ್ಮಿ ಅವರು, ಈ ಕ್ಯಾಶ್ ಲಕ್ಷ್ಮಿ ಅಲ್ಲ, ವಿದ್ಯಾಲಕ್ಷ್ಮಿ ಇರಬೇಕು. ರಾಯರಿಗೆ ಅದು ಇತ್ತು. ಆದ್ರಿಂದಾನೆ ಅವ್ರಿಗೆ ಏನಾಗ್ಲಿಲ್ಲ, ಅಷ್ಟು ಹೊರಗಿನ ದಾರಿದ್ರ್ಯ ಎಷ್ಟೇ ಇದ್ರು ಕೂಡ ಅವ್ರಿಗೆ ಏನಾಗ್ಲಿಲ್ಲ, ವ್ಯಕ್ತಿಯಲ್ಲಿ ಮನಸ್ಸಿಗೆ ದುಃಖ ಆಗ್ಲಿಲ್ಲ. ಇನ್ನು ಜೋರ ಶಾಸ್ತ್ರ ಓದ್ತಾ ಇದ್ದಾರೆ. ಮಾ ಭಗವಾನ್ ಅವೆಲ್ಲ ಯಾತಕ್ಕೆ ಅಂದ್ರೆ ಅವರಿಗೆ ಸ್ಥಿತಿನ ನೋಡಿದಾಗ ಈ ಜ್ಞಾನ ಇದ್ದಿದ್ದಕ್ಕೆ ಅವ್ರಿಗೆ ಸುಖವಾಗಿರ್ಲಿಕ್ಕೆ ಸಾಧ್ಯವಾಯ್ತು. ಇದು ಸಾಧ್ಯ ಇರಲಿಲ್ಲ. ಅವ್ರಿಗೆ ಜ್ಞಾನ ಪ್ರೂವ್ ಮಾಡೋದು, ದಾರಿದ್ರ್ಯ ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಅದರಿಂದ ಏನ್ ಪ್ರೂವ್ ಮಾಡ್ತಿರೋದು? ಜ್ಞಾನದ ಹಿರಿಮೆ ಪ್ರೂವ್ ಆಗುತ್ತೆ ಅಂತ. ಅನ್ನಮಯ ಎಂಬಿ ಸೌಮ್ಯ ಮನಃ, ಆಪೋಮಯ ಪ್ರಾಣ. ಅದಿಷ್ಟು ಜಿಷ್ಟಿಗ. ಅನ್ನಮಯ ಎಂಬಿ ಸೌಮ್ಯ ಮನಃ, ಅಪೋಮಯ ಪ್ರಾಣ, ತೇಜೋಮಯ ವಾಕ್ಯಿತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ನೋಡಪ್ಪ, ಇಷ್ಟ ಅರ್ಥ ಆಯ್ತಾ ಅಂತ ಹೇಳಿದ್ರು. ಏನಾಗುತ್ತೆ ಅಂತೇಳಿ ಮುಖ್ಯವಾದ ಮಾತ್ರ ಹೇಳ್ತಾರೆ ಕೊನೆಗೆ. ಮುಖ್ಯವಾದನ್ನು ಹೇಳಿಬಿಟ್ಟು ಕೊನೆಗೆ ಹೇಳ್ತಾರೆ. ಅವಾಗ ಹೇಳಿದ್ರು, ಇಲ್ಲ ನಮ್ಗೆ ಅರ್ಥ ಆಗ್ಲಿಲ್ಲ, ಇನ್ನೂ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಯಾರು ಕೇಳೋದು ಇದನ್ನ? ಶ್ವೇತಕೇತ ಕೇಳ್ತಾರೆ. ಇನ್ನು ಸ್ವಲ್ಪ ಹೇಳಿ. ಅನ್ನಮಯ ಎಮ್ಮಿ ಸೌಮ್ಯ ಅಂತ ಭೂಜ ಏವ ಭಗವಾನ್ ವಿಜ್ಞಾಪಯತು, ತಿಳಿಸ್ಬೇಕು ಅಂತ ಹೇಳಿದ್ರು. ಇತಿ ಸೌಮ್ಯ ಇತಿ ಹೋವಾಚ. ದಧ್ನ ಸೌಮ್ಯ ಮಧ್ಯಮಾನಸ್ಯ ಯೋ ಅಣಿಮ ಸ ಊರ್ಧ್ವ ಸಮುದೀಶತಿ ತತ್ಸರ್ಪಿರ್ಭವತಿ. ಇನ್ನೊಂದು ದೃಷ್ಟಾಂತ ಏನಾಗಿದೆ ಈಗ? ಅನ್ನಮಯ ಎಂಬಿ ಸೌಮ್ಯ ಅಂತ ಹೇಳಿದ ಮೇಲೆ ನೋಡು, ಮಧ್ಯಮಾನಸ್ಯ ಯೋ ಅಣಿಮಾ. ಮಧ್ಯಮಾನಸ್ಯ ಕಡಿತಾನೆ, ಬಸರನ್ನ ಕಡಿತಾನೆ. ಏನು ಉಳಿಯುತ್ತೆ ಮೇಲೆ? ಊರ್ಧ್ವ, ಮೇಲಕ್ಕೆ ಬರುತ್ತೆ. ಯಾವ್ದದು? ಬೆಣ್ಣೆ ಬರುತ್ತೆ. ಕಡದಾಗ ಏನಾಗತ್ತೆ? ಬೆಣ್ಣೆ ಬರುತ್ತೆ. ಇದಮೇವ ಖಲು ಸೌಮ್ಯ ಅನ್ನಸ್ಯ ಅಶ್ಯಮಾನಸ್ಯ ಯೋ ಅಣಿಮಾ ಸ ಊರ್ಧ್ವಂ ಸಮುದೀಶತಿ ತನ್ಮನೋಭವತಿ. ನೋಡಿದ್ರ? ಬೆಣ್ಣೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣ ಬೆಣ್ಣೆ ಕಳ್ಳ ಅಂತ ಹೇಳ್ತಾರೆ. ಬೆಣ್ಣೆ ಶಬ್ದಕ್ಕೆ ಅರ್ಥ ಏನು? ಮನಸ್ಸು ಅಂತ ಹೇಳ್ತಾ ಇದ್ದಾರೆ ಅರ್ಥ. ಉಪನಿಷತ್ ಮನಸ್ಸು. ಕೃಷ್ಣ ಬಂದ್ರೆ ಬೆಣ್ಣೆ ಕಳ್ಳಲ್ಲ, ಚಿತ್ತ ಚೋರ ಅಂತ ಹೆಸರು. ಚಿತ್ತ ಚೋರ ಅಂತ ಏನರ್ಥ? ನೀವು ಕಂಪ್ಲೇಂಟ್, ಚಿತ್ತ ಮನಸ್ಸು ಕದ್ದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಏನ್ ಮಾಡ್ಬೇಕು? ಅವ್ರು ಏನ್ ಮಾಡ್ಬೇಕು? ಸನ್ಮಾನ ಮಾಡಿ ಕಳಿಸ್ತಾರೆ ಹೊರತು ಹಿಡಿಯೋದಿಲ್ಲ. ಕೃಷ್ಣ ನವನೀತ ಚೋರ ಶಬ್ದಕ್ಕೆ ಉಪನಿಷತ್ ಹೇಳಿದ ಅರ್ಥ ಇದೆ. ಅರ್ಥ ಆಯ್ತಾ? ಮನಸ್ಸು ಮಥನ ಮಾಡಿದಾಗ ಹಾದಿನಿಂದ ಬೆಣ್ಣೆ ಬರುತ್ತಲ್ಲ, ಹಾಗೆ ಏನು ಬರುತ್ತೆ? ನಾವು ತಿಂದ ಅನ್ನದಿಂದ ಮನಃಶುದ್ಧಿ ಆಗತ್ತೆ. ಅದಕ್ಕೆ ಎಷ್ಟೋ ಸತ್ಯ ನಾವು ದೇವಸ್ಥಾನಕ್ಕೆಲ್ಲ ಹೋದ ಕಾಲಕ್ಕೆ ಪ್ರಸಾದ ತಗೋತಾರಲ್ಲ, ಪ್ರಸಾದ ಅದೇ ಅಭ್ಯಾಸ ಇದ್ದಾಗ ಮನಸ್ಸು ಏನಾಗ್ತಾ ಹೋಗುತ್ತೋ ಅದು ಶುದ್ಧವಾಗಲಿಕ್ಕೆ ಶುರುವಾಗಿ. ಅದು ವಿಶೇಷ ಸಾಮರ್ಥ್ಯ ಇದೆ. ಅದು ಹಸುವಿನ ಹಾಲಿಗೆ ಅಂತ ಶಕ್ತಿ ಇರೋದ್ರಿಂದಾನೆ ಅಮೃತ ಇದ್ದಾಗಲೇ ಎಷ್ಟು ಬೇಕಾದ್ರೂ ರೋಗ ವಾಸಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ದೇಶಿ ಆಗಬೇಕು. ಆಹಾರ ಅದಕ್ಕೆ ತಗೊಳಕ್ ಬಿಡಬೇಕು. ನಾವು ಕೊಟ್ಟ ಆಹಾರ ತಿನ್ನೋದಲ್ಲದು, ತನಗೆ ಬೇಕಾದ ಆಹಾರ ತಿನ್ಬೇಕು. ತನಗೆ ಬೇಕಾದ ಯಾವ ತಿನ್ನುತ್ತದ ಅದನ್ನೇ ಬಿಡ್ಬೇಕು ಅಡವಿಗೆ. ಅವಾಗ ಹುಡ್ಕೊಂಡು ತಿನ್ನುತ್ತ. ಇಲ್ಲಿ ಕೊಟ್ಟೆ ತಿನ್ಬೇಕಷ್ಟೇ. ಅವನು ಹಿಂಡಿ ಕೊಡ್ತಾರೆ, ಏನಿರುತ್ತೆ ಅದು ಏನಿರುತ್ತೆ. ಆದ್ರಿಂದ ಮತ್ತೆ ಯಥ ಪ್ರಕಾರ ಹೋಯ್ತು, ಬಿಟ್ಬಿಡ್ಬೇಕದ. ಅದು ತಿನ್ನತ್ತೆ. ಇದೆಲ್ಲ ಪಡಿವೆ ಬುದ್ದೆಲ್ಲ ತಿನ್ನುತ್ತೆ. ಎಲ್ಲ ಔಷಧಿ ಸೇರಿಕೊಂಡಿರುತ್ತೆ. ಅದು ಇದೆಲ್ಲ ಅಷ್ಟೆಲ್ಲ ಔಷಧಿ ತಗೊಳ್ಳೋದು ಒಂದೇ, ಅದು ಹಾಲು ಕುಡಿಯೋದು. ಅದರಲ್ಲಿ ಒಂದೊಂದು ಮಾಡೋಕ್ಕೂ ಸಾಧ್ಯ ಇಲ್ಲ. ಅವನು ಅಷ್ಟು ಕಷ್ಟ ಇದೆ. ಅದು ಕೂಡ ಆರ್ಟಿಫಿಷಿಯಲ್ ಮನೆ ಮಾಡ್ಬೇಕಷ್ಟೇ. ಅವನು
ಬೇರೆ ಕಡೆ ಸರಿಯಾದ ಕಡೆ ಕಳ್ಸಕ್ ಆಗೋದಿಲ್ಲ, ಆದ್ರಿಂದ ತಾನೇ ಬೆಳೆಸ್ಬೇಕು ಒಂದ್ ಕಡೆ. ಇಷ್ಟಾದ್ರೂ ಅದೇನೆಲ್ಲ ನ್ಯಾಚುರಲ್ ಆಗೋದಿಲ್ಲ, ಮತ್ತೆ ಆರ್ಟಿಫಿಷಿಯಲ್ ಆಗೋದು. ಆ ಕಾಲ ಹಾಗಿತ್ತಾದ್ರೆ ಎಲ್ಲರೂ ಸುಖವಾಗಿರ್ತಾ ಇದ್ರು. ನೋಡಿ, ಎರಡಾಯ್ತು. ಈಗ ಮಧ್ಯಮಾನಸ್ಯ ಬಂತು, ಸರ್ಪಿರ್ಭವತಿ. ಮುಂದೆ ಅದೇನಾಗತ್ತೆ ಆಮೇಲೆ ಮುಂದೆ ತುಪ್ಪ ಆಗತ್ತೆ, ಹೌದಲ್ಲ? ಮುಂದೆ ತುಪ್ಪ ಆಗತ್ತೆ. ಆ ತುಪ್ಪದಿಂದ ಏನ್ ಬರುತ್ತೆ? ತೇಜಸ್ಸು, ದೀಪ ಬರುತ್ತೆ. ದೀಪ ತೇಜಸ್ಸು, ರಿವರ್ಸ್ ಪ್ರೊಸೆಸ್. ಈಗ ಅದು ತೇಜಸ್ಸು, ಅಪ್ಪು, ಆಮೇಲೆ ಏನ್ ಬಂತು? ಅನ್ನ ಬಂತು. ಈಗ ಅನ್ನ ವಾಪಸ್ ಹೋಗ್ಬೇಕೀಗ. ತಿಂದನ್ನ ಎಲ್ಲಿಗೆ ಹೋಗ್ಬೇಕು ಮತ್ತೆ? ಈಗ ಜ್ಞಾನವಾಗಿ, ಜ್ಞಾನ ತೇಜಸ್ಸು, ಜ್ಞಾನವಾಗಿ ಕನ್ವರ್ಟ್ ಆಗ್ಬೇಕು. ಕನ್ವರ್ಟ್ ಆಗ ಮನಸ್ಸು ಏನಾದ್ರು ಶುದ್ಧವಾಗಬೇಕು. ಮನಃಶುದ್ಧಿ ಇದ್ರೆ ಅದಕ್ಕೆ ಶಬ್ದವಾದಿ ಸಂಪತ್ತಿ ಅಂತ ಕರೆಯೋದು. ಎರಡೇ ಇದ್ದವರಿಗೆ ಮಾತ್ರ ಪಾಠ ಅರ್ಥ ಆಗುತ್ತೆ, ಅರ್ಥ ಆಗೋದಿಲ್ಲ. ಜ್ಞಾನ ಬರುತ್ತೆ, ಜ್ಞಾನ ಬರೋದಿಲ್ಲ. ಸೌಮ್ಯ ಮಧ್ಯಮಾನಸ್ಯ ಯೋನಿಮ. ಸರ್ಪಿ ಮೊದಲು ಬೆಣ್ಣೆ, ಕೊನೆ ಬರೋದೇನದು? ತುಪ್ಪ. ಸರ್ಪಿ ಅಂದ್ರೆ ಮುಖ್ಯಾರ್ಥ ತುಪ್ಪನೇ. ಏವಮೇವ ಖಲು ಸೌಮ್ಯ ಅನ್ನಸ್ಯ ಅಶ್ಯಮಾನಸ್ಯ ಅಣಿಮಾಸ ವೃದ್ಧ ಸಮುದೇಶನ್ ಮನೋಭವತಿ. ಅದೇನೆ ನಾ ಹಾಕಿದಂತ ಅನ್ನ ಕೊನೆಗೆ ಈ ರೀತಿ ಮನಸ್ಸಾಗುತ್ತೆ. ಅಪಾಂ ಸೌಮ್ಯ ಪೀನಾನಾಂ ಯೋ ಅಣಿಮ ಸ ಊರ್ಧ್ವಂ ಸತಿ ಸ ಪ್ರಾಣೋ ಭವತಿ. ಅದು ಅಪಾಂ ಸೌಮ್ಯ ಪೀಯಮ. ನೀರು ಕುಡಿತಾ ಕುಡಿತಾ ಕೊಡ್ತಾ ಏನಾಗುತ್ತದ? ಆಗ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೀರು ಕುಡಿಯೋದಕ್ಕೂ ಅದಕ್ಕೂ ತುಂಬಾ ಸಂಬಂಧ ಇದೆ. ಪ್ರಾಣ ಶಕ್ತಿ ಉಳಿಸೋಕ್ಕೂ ಕೂಡ. ಇಲ್ಲಿ ನೀರು ಎರಡು ನೀರು, ಒಂದು ಈ ನೀರು, ಇನ್ನೊಂದು ಶಾಸ್ತ್ರ, ತೀರ್ಥ. ಅದು ಶಾಸ್ತ್ರ. ಅದು ಕಳೆದಷ್ಟು ಕೂಡ ಜ್ಞಾನ ಏನಾಗತ್ತೆ? ಪೂರ್ತಿ ಬೇಷ ಆಗಿ ಒಳ್ಳೆ ತೇಜಸ್ಸು. ಊಟ ಮಾಡಿದವನ ಮುಖದಲ್ಲಿರೋ ಕಾಂತಿ ಬೇರೆ, ತೇಜಸ್ಸು. ಊಟ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕೆಲವು ಎಷ್ಟೇ ಅಂಗಾಡಿ ಹಚ್ಕೊಂಡ್ರು ಕೂಡ ಹಸಿವು ಬಡಿಸಿಲ್ಲ ಅಂತ ಹೇಳಿ ಏನಾಗಿರ್ತಾನೆ? ಡಲ್ಲಾಗೇ ಇರ್ತಾನೆ. ತೇಜಸ್ಸು ಅಂದ್ರೆ ಅದು. ಅದಕ್ಕೆ ಶ್ರೀ ಅಂತ ಹೆಸರು. ಅದಕ್ಕೆ ಶ್ರೀಮಾನ್ ಅಂತ ಯಾತ ಕರೀತಾರೆ ಹೇಳಿ? ಭಾರಿ ಬಡವ ಶ್ರೀಯುತರಾದ ಅಂತ ಹೇಳ್ತಾರೆ. ಪಾಪ ಸ್ವಾಮಿನಾಥ ಬಡವೆಲ್ಲ ಶ್ರೀಯುತ ಅಂತ ಕರಿಬೇಡಿ, ಅದು ಅದಲ್ಲ. ಶ್ರೀ ಅಂದ್ರೆ ಏನು? ತೇಜಸ್ಸು. ಇನ್ನು ಶ್ರೀ ಅಂದ್ರೆ ಇಂದ್ರಿಯಗಳು. ಉಪನಿಷತ್ ಹೇಳುತ್ತೆ ಐತರೇಯ, ಎಲ್ಲ ಇಂದ್ರಿಯಗಳಿಗೆ ಶ್ರೀ ಅಂತ ಒಟ್ಟಿಗೆ ಕರೀತಾರೆ. ಅವನು ಭಾರಿ ಶ್ರೀಮಂತ, ಕೈ ಕಾಲಿಲ್ಲ, ಏನೋ ಸಮಸ್ಯೆಗಳು. ಆ ಶ್ರೀಮಾನ್ ಅಲ್ಲ, ಇವನು ಭಾರಿ ಬಡವ ಶ್ರೀಮಾನ್. ಇವನು ಯಾತಕ್ಕೆ? ಎಲ್ಲ ಇಂದ್ರಿಯಗಳು ಸರಿಯಾಗಿವೆ ಅಂತ ಹೇಳಿ. ಅದು ದೊಡ್ಡ ಭಾಗ್ಯ. ಅದು ಅದಕ್ಕೆ ದಾಸ ಹೇಳ್ತಾರೆ, ಅದು ಭಾಗ್ಯ ಅಲ್ಲ, ಇದು ಭಾಗ್ಯ, ವಿದು ಭಾಗ್ಯ, ವಿದು ಭಾಗ್ಯವಯ್ಯ ಅಂತ ಹೇಳ್ತಾರಲ್ಲ. ಇದು ಭಾಗ್ಯ. ನಾವೇನ್ ಮಾಡ್ತೀವಿ? ಆ ಭಾಗ್ಯ ತಿಳ್ಕೊಳ್ಳೋಕು ಈ ಭಾಗ್ಯ ಕಳ್ಕೊಂಡ್ಬಿಡ್ತಾನೆ. ಹಾಗಲ್ಲ, ಎಲ್ಲಾ ಇಂದ್ರಿಯ ಸರಿಯಾಗಿದೆ ಅಂದ್ರೆ ಅವನು ಶ್ರೀಮಾನ್ ಅಂತಾನೆ. ಹೌದು. ಅಲ್ಲಿಗೆ ನಾಳೆ ಮುಂದಿನ ಭಾಗ. ನಾಳೆ ಅಂದ್ರೆ ನಾಡಿದ್ದು. ಇವೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅರ್ಥನೇ ಬಿಟ್ಬಿಟ್ಟಿದಾಗ ಎಲ್ಲೂ ಕೆಟ್ಟ ಹೋಗುತ್ತೆ.